ಹಾಯ್ ಹಲೋ ನಮಸ್ತೆ. ಇವತ್ತು ನಮ್ಮ ಐರಾವತನ್ನು ಸರ್ವಿಸ್ ಇಡಬೇಕಿತ್ತು, ಹಾಗಾಗಿ ಸ್ವಲ್ಪ ಮನೆಯಿಂದ ಬೇಗನೆ ಹೊರಟೆ. ಸಂತೆಹಟ್ಟಿ ರೂಟಲ್ಲಿ ಸೀದಾ ಹೋಗುವಾಗ ಅವ್ರು ಬಂದಿರಲಿಲ್ಲ. ಅಂದರೆ ನನಗೀಗ ಇಲ್ಲಿ ಸರ್ವಿಸ್ ಇಟ್ಟು ಮಲ್ಪೆ ಹೋಗಬೇಕಿತ್ತ, ಹಾಗಾಗಿ ತಮ್ಮನನ್ನು ಇಲ್ಲಿ ಬರಲಿಕ್ಕೆ ಹೇಳಿದೆ. ಅವನು ಇಲ್ಲಿಂದನೇ ಹೋಗ್ತಾನೆ. ಅಂದರೆ ನಾನು ಇಲ್ಲಿಟ್ಟು ಗಾಡಿಯಲ್ಲಿ ಬ್ರೋಟಿಗೆ ಹೋಗೋದು. ಸರ್ವಿಸ್ ಸೆಂಟರ್ ಇದೆ ಆಭರಣ ಮೋಟರ್ಸ್, ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್ ಸೆಂಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಳ್ಳೆ ಸರ್ವಿಸ್ ಮಾತ್ರ. ನನಗೆ ಇಲ್ಲಿ ಖುಷಿ ಆಗೋದು ಸರ್ವಿಸ್ ಹಿಡಿದಂದರೆ. ಟೈಮಿಂಗ್ಸ್ ಆಗಲಿ ಅಥವಾ ಏನು ಕೆಲಸ ವಿಷಯ ಎಲ್ಲ ಆಗೋದು ಎಲ್ಲ ಪರ್ಫೆಕ್ಟಾಗಿ ಮಾಡಿ ಕೊಡ್ತಾರೆ. ಹಾಗಾಗಿ ಖುಷಿ ಆಗೋದು ಇಲ್ಲಿ ಸರ್ವಿಸ್ ಹಿಡಿದಂದರೆ. ಹಾಗೆ ಇಲ್ಲಿ ಸರ್ವಿಸ್ ಇಟ್ಟು ಅವರು ಅಷ್ಟೊತ್ತಿಗೆ ಬಂದರು. ಅವ್ರ ಹತ್ರ ಮಾತಾಡಿ ನಾನು ಹೇಳಿ ಕೆಲಸದ ಹತ್ರ ಹೊರಟೆ. ಕೆಲಸ ಅಂದರೆ ನಿನ್ನೆ ಸ್ವಲ್ಪ ಪೆಂಡಿಂಗ್ ಇತ್ತು ಕೆಲಸ. ಅಂದರೆ ಡೋರೆಲ್ಲ ಓಪನ್ ಮಾಡಿ ಕೊಡಬೇಕಿತ್ತು, ಸಣ್ಣ ಪುಟ್ಟ ಕೆಲಸ. ಅದಕ್ಕೆ ಅವರಿಗೆಲ್ಲ ಮಾರ್ಕ್ ಮಾಡಿಕೊಟ್ಟು ಅದರಲ್ಲಿ ಕಟ್ ಮಾಡಿ ಬೇರೆಲ್ಲ ಕೆಲಸ ಎಲ್ಲ ಹೇಳಿ ನನಗೆ ಬೇರೆ 2 ಸಣ್ಣ ಕೆಲಸ ಇದ್ದಿತ್ತು. ಅದಕ್ಕೆ ಸೀದಾ ಅಲ್ಲಿ ಹೊರಟೆ. ಅಲ್ಲಿ ಹೋಗುವಾಗ ಐಸ್ ಹಾಕ್ತಿದ್ರು. ಸ್ವಲ್ಪ ಐಸ್ ಹಾಕಲಿ ಅಂದರೆ ಬೋಟ್ ಸ್ಟಾರ್ಟಲ್ಲಿ ಇಟ್ಟಿದ್ರೆ ನನಗೆ ಬೋಟ್ ಬಂದ್ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಐಸ್ ಹಾಕೋದನ್ನು ನೋಡಿ ಐಸ್ ಹಾಕಿ ಆಯಿತು. ಕೆಳಗೆ ಇಳಿದೆ. ಬೋಟ್ ಸ್ಟಾರ್ಟ್ ಬಂದ್ ಮಾಡಿದರು. ಬಂದ್ ಮಾಡಿ ಕೆಳಗೆ ಹೋಗಿ ಪಂಪು ಚೇಂಜ್ ಮಾಡಬೇಕಿತ್ತು. ಅದೇ ಪಂಪ್ ತೆಗಿಲಿಕ್ಕೆ ಶುರು ಮಾಡಿ ಅದರ ಬೋಲ್ಟ್ ಎಲ್ಲ ಮಣ್ಣು ಹಿಡಿದೋಗಿತ್ತು. ಅದು ಅಡಿಯಲ್ಲಿ ಗಸಂಟೆಲ್ಲ ತುಂಬ ಇತ್ತು. ಅದಕ್ಕೆ ಪಂಪ್ ತೆಗೆದು ಕೆಳಗಿಟ್ಟು ಸ್ವಲ್ಪ ನೀರಾಗಿ ತೊಳಿಬೇಕಿತ್ತು. ಅಂದರೆ ಬೋಲ್ಟ್ ಎಲ್ಲ ಫುಲ್ ಇದಾಗಿತ್ತು. ಅದಕ್ಕೆ ಅಲ್ಲೇ ಗೇಟ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಇದು ಆನ್ ಮಾಡಿಕೊಂಡು ಸ್ವಲ್ಪ ನೀರಾಕೆಲ್ಲ ತೊಳೆದು ಅದು ಪಂಪ್ ಕೆಳಗೆ ಕೊಟ್ಟರು. ಅದನ್ನು ಸಿಕ್ಕಿಸಿ ಮತ್ತು ಗ್ಲ್ಯಾಂಡ್ ಅಂದರೆ ಫ್ಯಾನ್ ಶಾಫ್ಟ್ ಹತ್ರ ಒಂದು ಪ್ಲಾಂಜ್ ಬರ್ತದೆ. ಆ ಪ್ಲಾಂಜಿಗೆ ಗ್ಲ್ಯಾಂಡ್ ಹಾಕಿ ನೀರು ಬರ್ತಿತ್ತು. ಅದು ಬೋಲ್ಟ್ ನಟ್ಟೆಲ್ಲ ಹೊಸದಾಗಬೇಕಿತ್ತು. ಅದೆಲ್ಲ ತೆಗೆದು ಗ್ಲ್ಯಾಂಡ್ ಹಾಕಿ ಹೊಸ ಬೋಲ್ಟ್ ಹಾಕಿದೆ. ಬೋಲ್ಟ್ ಹಾಕಿ ಮೇಲೆ ಬಂದರೆ ಪುನಃ ಡ್ರಮ್ಮಿಂಗ್ ಛತ್ರ ಶಾಪ್ಟಿದ್ದು ಒಂಚೂರು ಎಲಿಮೆಂಟ್ ಚೆಕ್ ಮಾಡ್ಬೇಕಂತಿದ್ರೆ ಅದನ್ನು ಸಹ ತೆಗೆದು ಚೆಕ್ ಮಾಡಿ ಸ್ಟಿಮ್ ಕೊಟ್ಟು ಮನೆ ಬಂದು ಊಟ ಮಾಡಿ ಸೀದಾ ಬಸ್ಸಲ್ಲಿ ಕಾರ್ ತರಲಿಕ್ಕಂತ ಹೊರಟೆ. ಸೀದಾ ಶೋರೂಮ್ ಹೋಗಿ ರೆಡಿಯಾಗಿತ್ತು ಕಾರು ತಗೊಂಡು ಸೀದಾ ಮನೆ ಬಂದೆ. ಮುಂದಿನ ವೇಳೆಯಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.